ಮರೆಯಾಗುತ್ತಿರುವ ಎತ್ತಿನ ಗಳೆ ಕುಂಟಿ ರೈತನ ಹೊಲಕ್ಕೆ ಬಂತು ಸೈಕಲ್ ಕುಂಟಿ. ಮಲ್ಲಿಕಾರ್ಜುನ ದೊಡ್ಡಿಹಾಳ. ಕುಷ್ಟಗಿ ಕಾಲಕ್ಕೆ ತಕ್ಕಂತೆ ನಾಡಿನಾದ್ಯಂತ ಬದಲಾಗುತ್ತಿರುವ ಅನ್ನದಾತನು ಯಂತ್ರೋಪಕರಣದತ್ತ ನಮ್ಮ ರೈತ ಮೊರೆ ಹೋಗುತ್ತಿದ್ದಾನೆ. ಇಂದಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ರೈತನ ಕೃಷಿ ಚಟುವಟಿಕೆ ಬೇಕಾಗುವ ಸಾಮಗ್ರಿಗಳನ್ನು ಪಡೆಯಲು ಬಡಿಗೇರ ಮತ್ತು ಕಂಬಾರ ಸಮುದಾಯದ ಕೆಲವು ಕುಟುಂಬಗಳ ಮನೆಗಳಿಗೆ ತೆರಳಿ ಅವರ ಮನೆಯ ಹತ್ತಿರ ಇರುವ ಕುಲುಮೆ ಮತ್ತು ಅಡ್ಡಿಗಳಲ್ಲಿ ಸರತಿ ಸಾರಿನಲ್ಲಿ ಕುಳಿತುಕೊಂಡು ಕೈಯಾರೆ ತಯಾರಿಸಿದ ಎತ್ತಿನಗಳಿಗೆ ಬೇಕಾಗುವ ನಗ, ಅಕ್ಕಡಿ ಹಾಗೂ ಕೂರಿಗೆ, ತಾಳು, ಮಡಿಕೆ, ಈಸು, ಎಡೆ, ಗುಂಟೆ ಇನ್ನಿತರ ಸಾಮಗ್ರಿಗಳನ್ನು ಮರದಿಂದ ಕೆತ್ತಿ ತಯಾರಿಸಿ ಅಂದ ಸುಂದರವಾಗಿ ರೈತನಿಗೆ ತಕ್ಕಂತೆ ನಿರ್ಮಿಸಿಕೊಡುತ್ತಿದ್ದರು. ಆದರೆ ಈಗಿರುವ ಪರಿಸ್ಥಿತಿಯಲ್ಲಿ ಹೇಳುವುದಾದರೆ ಈಗಿನ ಕಾಲಘಟ್ಟದಲ್ಲಿ ನಿಯಂತ್ರಣಗಳನ್ನು ಬಳಸಿಕೊಂಡು ಕೃಷಿ ಚಟುವಟಿಕೆ ಕೆಲಸದಲ್ಲಿ ತೊಡಗಿರುವುದರಿಂದ ಗಮನಿಸಬೇಕಾದ ಸಂಗತಿ ದನಕರ ಎತ್ತುಗಳನ್ನು ಸಾಕಾಣಿಕೆ ಮಾಡುವ ಕಾಲ ಕಡಿಮೆಯಾಗುತ್ತಿದೆ. ಪ್ರತಿಯೊಬ್ಬರ ಕುಟುಂಬದಲ್ಲಿ ಟ್ರ್ಯಾಕ್ಟರ್, ಟಮ್ ಎತ್ತಿನ ಗಾಡಿ, ಸೈಕಲ್, ಮೋಟಾರ್ ಇನ್ನೂ ಮುಂತಾದಂಥ ಯಂತ್ರೋಪಕರಣಗಳತ್ತ ರೈತರ ಚಿತ್ತ ಹರಿಸುತ್ತಿದ್ದು, ರೈತರಿಗೋಸ್ಕರವಾಗಿ ರಾಜ್ಯದಲ್ಲಿ ಪ್ರತಿಯೊಂದು ಕೃಷಿ ಇಲಾಖೆಯಲ್ಲಿ ಸೈಕಲ್ ಕುಂಟಿ ವಿತರಿಸುತ್ತಿದ್ದರು. ಎತ್ತಿನಿಂದ ನೇಗಿಲು ಹೊಡೆಯ ಕುಂಟಿಯಿಂದ ದೂರ ಉಳಿಯುವುದು ಏಕೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಕುಷ್ಟಗಿ ತಾಲೂಕಿನ ಕಡೇಕೊಪ್ಪ ಗ್ರಾಮದ ರೈತ ಬಸವರಾಜ ಜೀಗೇರಿ, ಪ್ರತಿ ವರ್ಷ ಸುಗ್ಗಿ ದಿನಮಾನಗಳಲ್ಲಿ ಬಾಡಿಗೆ ಕರೆಯುತ್ತಿರುವ ರೈತನ ಎತ್ತಿನ ಗಳೆಗಳು ಮತ್ತು ಕೂಲಿ ಕಾರ್ಮಿಕರ ಸಮಸ್ಯೆ ಎದುರಾಗುತ್ತಿದ್ದು, ನಮ್ಮ ಸಮಯಕ್ಕೆ ತಕ್ಕಂತೆ ಯಾರೂ ಬರುವುದಿಲ್ಲ. ಬೆಳೆಯ ಹಾಕುವ ತತ್ತಿಗಳ ಅವಧಿ ಮುಗಿಯುವ ಆತಂಕ ಎದುರಿಸಬೇಕಾಗುತ್ತದೆ. ಎತ್ತಿನಗಳೇ ತಂದು ಅದರ ಜೊತೆ 3 ಜನ ರೈತ ಕೂಲಿಕಾರರನ್ನು ಕೆಲಸಕ್ಕೆ ತೆಗೆದುಕೊಂಡು ಹೋದರೆ ಸುಮಾರು ವೆಚ್ಚವಾಗುತ್ತದೆ. ಆದ ಕಾರಣ ನಾವು ಒಬ್ಬರೇ ಸೈಕಲ್ ಎಡೆ ಹುಂಟಿಯನ್ನು ಬಳಸಿಕೊಂಡು 2 ರಿಂದ 3 ಗಂಟೆಗಳಲ್ಲಿ 1 ಎಕರೆ ಹೊಲದಲ್ಲಿ ಕುಂಟಿ ಹೊಡೆಯುವುದನ್ನು ಮುಗಿಸುತ್ತೇನೆ. ಇದರಿಂದ ಕೂಲಿ ಕಾರ್ಮಿಕನ ಅವಲಂಬನೆ ಕಡಿಮೆ ಆಗಿರುವುದರ ಜೊತೆಗೆ ಕೃಷಿ ವೆಚ್ಚವನ್ನು ನಿಯಂತ್ರಿಸಬಹುದು. ಇದರಿಂದ ಅನುಕೂಲಕರವಾಗುತ್ತಿದೆ ಎಂದು ತಮ್ಮ ಸಂಯುಕ್ತ ಪತ್ರಿಕೆ ಹೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ವರ್ಷ ಕೃಷಿ ಇಲಾಖೆಯಲ್ಲಿ ಸೈಕಲ್ ಕುಂಟಿ ಯಂತ್ರೋಪಕರಣಗಳು ಕೊರತೆ ಇದ್ದು ಕಾಣುತ್ತಿದ್ದು, ಮುಂಬರುವ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಹೆಚ್ಚಿನ ರೀತಿಯಲ್ಲಿ ಸೈಕಲ್ ಕುಂಟಿಗಳನ್ನು ಸರಬರಾಜು ಮಾಡಲೆಂದು ರೈತ ನಿಂಗನಗೌಡ ಪಾಟೀಲ್ ಒತ್ತಾಯಿಸಿದರು. ಬ್ಯೂರೋ ರಿಪೋರ್ಟ್ NKS TV4 ಮಲ್ಲಿಕಾರ್ಜುನ ದೊಡ್ಡಿಹಾಳ, ಕುಷ್ಟಗಿ.